ನಾವೆಲ್ಲ ಸಂತೋಷ ಪಡುವಂತಹ ಒಂದು ವಾತಾವರಣ. ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಯಾದ ಯಡಿಯೂರಪ್ಪನವರು ಹಾಲಿನ ಸಬ್ಸಿಡಿ 2 ರೂಪಾಯಿ ಮಾಡಿದರು. ಮೊದಲಿಗೆ ಪ್ರಥಮ ಬಾರಿಗೆ ರೈತರಿಗೆ ಹಾಲಿನ ಸಬ್ಸಿಡಿಯನ್ನು ಕೊಟ್ಟವರು ಫಸ್ಟಿಗೆ ಯಡಿಯೂರಪ್ಪನವರು. ಅದರಲ್ಲಿ ನಾವು ರಾಜಿ ಇಲ್ಲ. ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ 2 ರೂಪಾಯಿ ಕೊಟ್ಟದ್ದನ್ನು 2018ರಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರು ಬಂದು ರೈತರಿಗೆ ಹಾಲಿನ ಸಬ್ಸಿಡಿ 5 ರೂಪಾಯಿ ಅಂತ ಘೋಷಣೆ ಮಾಡಿದರು. ಆ ಸಂದರ್ಭದಲ್ಲಿ ಹಾಲು ಜಾಸ್ತಿ ಆಯಿತು. ಕರ್ನಾಟಕ ರಾಜ್ಯದಲ್ಲಿ 1 ದನ ಇದ್ದವರು 2 ದನ ತೆಗೆದರು, 2 ಹಸು ಇದ್ದವರು 4 ತೆಗೆದರು, 4 ಇದ್ದವರು 8 ತೆಗೆದರು. ಹೀಗೆ ಹಾಲು ಜಾಸ್ತಿ ಆಯಿತು. ಹಾಲು ಮಂಡಲದವರು ಸೀದಾ ಮುಖ್ಯಮಂತ್ರಿ ಹತ್ರ ಹೋದ್ರು. ನಮ್ಮ ಜಿಲ್ಲೆಯವರಲ್ಲ ಸುಚಾರ್ ಶೆಟ್ಟಿ, ನೀವಲ್ಲ, ಇಡೀ ಮಂಡಳಿನಿ ಓಡಿ ಹೋಗಿತ್ತು ಮುಖ್ಯಮಂತ್ರಿ ಹತ್ರ. ನೀವು 5 ರೂಪಾಯಿ ಸಬ್ಸಿಡಿ ಯಾಕೆ ಕೊಟ್ರಿ? ಇಲ್ಲಿ ಹಾಲು ಬೇಕಾದಷ್ಟು ಆಯಿತು, ನಮಗೆ ಇದನ್ನು ಯಾವ ರೀತಿ ಕಂಟ್ರೋಲ್ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿಯವರ ಗಮನಕ್ಕೆ ಕೊಟ್ಟಾಗ ನಮ್ಮ ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರು ಹೇಳಿದ್ರು, ಹಾಲು ಉತ್ಪಾದನಾ ಮಂಡಳಿಯವರ ಹತ್ರ 1 ವಾರ ಬಿಟ್ಟು ಬನ್ನಿ, ನಾನು ನಿಮಗೆ ಅದರ ವ್ಯವಸ್ಥೆ ಮಾಡ್ತೇನೆ, ಏನು ಟೆನ್ಷನ್ ಮಾಡಬೇಡಿ ಅಂತ ಹೇಳಿದರು. 1 ವಾರ ಕಾಯುವುದು ಹಾಲು ಮಂಡಳಿಯವರು. ಹಾಲು ಜಾಸ್ತಿ ಆಯಿತು. 1 ವಾರ ಬಿಟ್ಟು ಹೋಗುವಾಗ ಈ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದರು, ಕರ್ನಾಟಕ ರಾಜ್ಯದಲ್ಲಿರುವ ಬಡ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಚಿರಭಾಗ್ಯ ಅಂತ ಅನೌನ್ಸ್ ಮಾಡಿದ ಮುಖ್ಯಮಂತ್ರಿ ಇದ್ರದ್ದು ರೈತರಿಗಾಗಿ ಮಾಡಿದ್ದು ಹೊರತು ಅದು ಜನಸಾಮಾನ್ಯರಿಗೆಲ್ಲ. ರೈತರಿಗೆ ಸಂಕಟದಲ್ಲಿ ಇರಬಾರದು, ಹಾಲು ಉತ್ಪಾದಕರ ಸಂಘಕ್ಕೂ ನಷ್ಟ ಆಗಬಾರದು ಅಂತ ಹೇಳಿ ಆ ಉದ್ದೇಶದಿಂದ ಹಾಲು ಉತ್ಪಾದಕರಿಗೆ ಚಿರಭಾಗ್ಯ ಅಂತ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಇವತ್ತು ಸರ್ಕಾರಿ ಶಾಲೆಯಲ್ಲಿ ಕಲಿಯುವಂತಹ ಮಕ್ಕಳು ಅದು ರೈತರು ಮಾಡಿದಂತ ಹಾಲನ್ನು ಕುಡಿಯುವಾಗ ನಮಗೆ ಬಹಳಷ್ಟು ಸಂತೋಷವಾಗ್ತದೆ.